ಮಕ್ಕಳ ಎಲ್ಲಿದ್ದೀರಾ ನೀವು? ಏನಾದ್ರೂ ಕಾಣಿಸ್ತಾ ಇದೆಯಾ? ಯಾಕೆ? ಏನಾಗಿದೆ? ಕತ್ಲಾಗಿದೆ. ಈಗ ಯಾವ್ದ್ರಿಂದ ಬಂತು ಬೆಳಕು? ಬ್ಯಾಟ್ರಿ. ಈಗ ನೋಡ್ರಿ ಬ್ಯಾಟ್ರಿ ಆಫ್ ಮಾಡ್ತೀನಿ. ಈಗ ಬ್ಯಾಟ್ರಿ ಆಫ್ ಮಾಡಿದಾಗ ಏನಾಯ್ತು? ಈಗ ಕತ್ಲಾಗಿದೆ. ಏನಾದ್ರೂ ಕಾಣಿಸ್ತಾ ಇದೆಯಾ? ಈಗ ಈಗೇನ್ ನೋಡ್ರಿ? ಈಗೇನ್ ಬಂತು? ಈಗ ಯಾವ್ದ್ರಿಂದ ಬೆಳಕು ಬಂತು? ಏನಿದು? ಮೇಣದ ಬತ್ತಿ. ಇದರಿಂದ ಕೂಡ ಬೆಳಕು ಬರುತ್ತೆ ನಮ್ಗೆ ಅಲ್ವಾ? ಕಾಣಿಸ್ತಾ ಇದೆಯಾ ಬೆಳಕು? ಈಗ ಇದನ್ನು ಕೂಡ ಆಫ್ ಮಾಡ್ತೀನಿ. ಈಗೇನಾಯ್ತು? ಕತ್ಲಾಯ್ತು. ಈಗ ಯಾವ್ದ್ರಿಂದ ಬಂತು? ನೋಡ್ರಿ ವಿದ್ಯುತ್ ಬಲ್ಬ್ ಇಂದ ಬೆಳಕು ಬಂತು. ಈಗ ಬಲ್ಬ್ ಅನ್ನ ಆಫ್ ಮಾಡೋಣ. ಈಗೇನಾಯ್ತು? ಕತ್ಲಾಯ್ತು. ಈಗ ನೋಡ್ರಿ ಕತ್ಲಾಯ್ತಲ್ವಾ? ಈಗ ಏನ್ ಬಂತು? ವೆರಿ ಗುಡ್. ಈಗ ಸೂರ್ಯನಿಂದ ನಮ್ಗೆ ಬೆಳಕು ಬಂತು ಅಲ್ವಾ? ಹಾಗಾದ್ರೆ ನಮ್ಗೆ ಬೆಳಕನ್ನು ಕೊಡ್ತಕ್ಕಂಥ ಯಾವ್ಯಾವ ಅಂತ ನಿಮಗೆ ಗೊತ್ತಾಯ್ತಾ? ನೋಡಿ, ಒಂದು ಮೇಣದ ಬತ್ತಿ, ಇನ್ನೊಂದು ಟಾರ್ಚ್, ಮತ್ತೆ ವಿದ್ಯುತ್ ಬಲ್ಬ್, ಮತ್ತೆ ಸೂರ್ಯ. ಇವುಗಳಿಂದ ನಮ್ಗೆ ಏನ್ ಸಿಗುತ್ತೆ? ಇವುಗಳಿಂದ ನಮ್ಗೆ ಏನ್ ಸಿಗುತ್ತೆ? ಹಾಗಾದ್ರೆ ರಾತ್ರಿ ಹೊತ್ತು ಯಾಕೆ ಕತ್ಲಿರುತ್ತೆ ಅಂತ ಗೊತ್ತಾ? ಯಾಕೆ? ಸೂರ್ಯ ಇರಲ್ಲ ರಾತ್ರಿ ಹೊತ್ತು, ಹಂಗಾಗಿ ಕತ್ಲಾಗಿರುತ್ತೆ. ಹಗಲೊತ್ತು ಸೂರ್ಯ ಇರೋದ್ರಿಂದ ಬೆಳಕಾಗುತ್ತೆ ಅಲ್ವಾ? ಈಗ ಗಾಳಿ ಬಗ್ಗೆ ಫ್ಯಾನ್ ನೋಡಿ, ಮೇಲ್ಗಡೆ ಏನದು? ಅಲ್ಲ, ಏನ್ ತಿರುಗ್ತಾ ಇರೋದು? ಯಾವ್ದ್ರಿಂದ ಬರ್ತಾ ಇದೆ ಗಾಳಿ? ನೋಡಿ, ತಿರುಗೋದ್ರಿಂದ ಗಾಳಿ ಬರ್ತಾ ಇದೆ. ಈಗ ಫ್ಯಾನ್ ಆಫ್ ಮಾಡೋಣ. ಈಗ ಬರ್ತಾ ಇದೆಯಾ ಗಾಳಿ? ಇಲ್ಲ. ಈಗ ನೋಡಿ, ಈಗ ಬರ್ತಾ ಇದೆಯಾ ಗಾಳಿ? ಬರ್ತಾ ಇದೆಯಾ? ಎಲ್ಲರಿಗೂ ಬೀಸಣಿಗೆ ಅಂತೀವಿ. ಏನೇಳು? ಬೀಸಣಿಗೆಯಿಂದಲೂ ಕೂಡ ಗಾಳಿ ಬರುತ್ತೆ. ಫ್ಯಾನ್ ಇಂದ, ಬೀಸಣಿಗೆಯಿಂದ ಗಾಳಿ ಬರುತ್ತೆ. ಬೆಳಕು ಸೂರ್ಯನಿಂದ, ಟಾರ್ಚ್ ಇಂದ, ಮೇಣದ ಬತ್ತಿಯಿಂದ, ವಿದ್ಯುತ್ ಬಲ್ಬ್ ಇಂದ ಬೆಳಕು ಬರುತ್ತೆ. ಗಾಳಿ ಬೆಳಕಿನ ಬಗ್ಗೆ ಗೊತ್ತಾಯ್ತು. ನಿನ್ನೆ ಬೆಳಕಿನ ಬಗ್ಗೆ ಗಾಳಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಬೆಳಕಿನ ಬಗ್ಗೆ ನಿಮ್ಗೆಲ್ಲ ಗೊತ್ತಾಯ್ತು. ನಿಮ್ ಮನೆಯಲ್ಲೆಲ್ಲ ಬೆಳಕಿಗೆ ಏನೇನ್ ಮಾಡ್ತೀರಾ ಅಂತ ಗೊತ್ತಾ? ನಾಳೆ ನೋಡ್ಕೊಂಡ್ ಬರ್ರಿ. ನಿಮ್ ಮನೆಯಲ್ಲಿ ಯಾವ್ದಾದ್ರಿಂದ ಬೆಳಕು ಬರುತ್ತೆ ಅನ್ನೋದನ್ನ ನನಗೆ ಹೇಳ್ಬೇಕು. ಹೇಳ್ತೀರಾ?